ರಕ್ಷಿತಾ ಪ್ರೇಮ್ ಅವ್ರಿಗೂ ಕೂಡ ನಿಜವಾಗ್ಲೂ ಒಂದು ಶಾಕ್ ಆಗಿದೆ. ಯಾಕೆಂದ್ರೆ ಕೆಡಿ ಚಿತ್ರ ಬಹಳಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ. ಲಿರಿಕಲ್ ಸಾಂಗ್ ಒಂದು ನಿನ್ನೆ ರಿಲೀಸ್ ಆಯ್ತು. ಒಂದು ಐಟಮ್ ಸಾಂಗ್ ಇರುತ್ತೆ ಸೆರಗ ಸರ್ಕೋ ಅಂತ. ಸೊ ಇದರಲ್ಲಿ ಲಿರಿಕ್ಸ್ ಅನ್ನ ಗಮನಿಸೋದಾದ್ರೆ ಪ್ರೇಮ್ ಅವ್ರು ಬರೆದಿರುವಂತ ಲಿರಿಕ್ಸ್ ಸಾಹಿತ್ಯ ಏನಿದೆ ತುಂಬಾನೇ ಕೆಟ್ಟದಾಗಿದೆ, ಕೆಳಮಟ್ಟದಲ್ಲಿ ಒಂದು ಬರೆದ್ಬಿಟ್ಟಿದ್ದಾರೆ ಅಂತ ಜನರು ಕೂಡ ಬಯಕೆ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬೈಗುಳಗಳು ಪ್ರೇಮ್ ಅವರಿಗೆ. ಸೊ ಇದನ್ನೆಲ್ಲ ನೋಡಿದಂತ ರಕ್ಷಿತಾ ಪ್ರೇಮ್ ಅವ್ರಿಗೂ ಕೂಡ ಬಹಳಷ್ಟು ಶಾಕ್ ಕಾದಿತ್ತು. ಯಾಕೆಂದ್ರೆ ಅವರು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯೆಲ್ಲ ಜನರು ನೆಗೆಟಿವ್ ಆಗಿ ಇದನ್ನ ಸ್ವೀಕರಿಸ್ತಾರೆ. ಒಂದು ಸಾಂಗ್ ಇಷ್ಟೊಂದು ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಮ್ಯೂಸಿಕ್ ಚೆನ್ನಾಗಿದೆ, ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಲಿರಿಕ್ಸ್ ಇದೆಯಲ್ಲ ಮೇನ್, ಅದು ಕೂಡ ತುಂಬಾನೇ ಕೋಪ ತರಿಸುವಂತ ಒಂದು ಲಿರಿಕ್ಸ್ ಆಗಿರುತ್ತೆ. ಹೀಗಾಗಿ ಜನರು ಕೂಡ ಆಕ್ರೋಶದಿಂದ ಪ್ರೇಮ್ ಅವರಿಗೆ ಮೇಲಿಂದ ಮೇಲೆ ಬೈತಾನೆ ಇದ್ದಾರೆ. ಕಮೆಂಟ್ಸ್ ಗಳಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಶೇರ್ ಮಾಡ್ತಾ ಇದ್ದಾರೆ ಈ ತರ ಬೈಯುವುದನ್ನೆಲ್ಲ. ಸೊ ಹೀಗಾಗಿ ರಕ್ಷಾ ಪ್ರೇಮ್ ಅವ್ರಿಗೂ ಕೂಡ ಬಹಳಷ್ಟು ಬೇಸರ ಇದೆ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಇನ್ ಕೇಸ್ ಏನಾದ್ರು ಅದನ್ನ ಚೇಂಜ್ ಮಾಡ್ತಾರ, ಡಿಲೀಟ್ ಮಾಡ್ತಾರ, ಕಾದು ನೋಡ್ಬೇಕಿದೆ. ನಿಮ್ಗೆ ಅನ್ಸಿದೆ ಒಂದು ಸಾಂಗ್ ಬಗ್ಗೆ? ನೀವು ಕೂಡ ಒಂದು ಸಾಂಗ್ ಕೇಳಿದ್ರ? ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಒಂದು ಕೇಳಿ ಸಿನಿಮಾದ ಒಂದು ಐಟಮ್ ಸಾಂಗ್ ಇದಾಗಿರುತ್ತೆ. ಈಗ ಎಲ್ಲಾ ಕಡೆ ಒಂದು ಏಟ್ರೇಡ್ ಸ್ಪ್ರೆಡ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಪ್ರೇಮ್ ಅವ್ರಿಗೆ ಜನರು ಬೈತಿರುವಂತ ಕಾರಣ ರಕ್ಷಿತಾ ಅವ್ರಿಗೆ ತುಂಬಾನೇ ಬೇಸರ ಕೂಡ ಕ್ರಿಯೇಟ್ ಆಗಿದೆ.